ಲೀಲೆಯಿಂದ ಕಿಳು ವೈಭವಗಳ ನೋಡಿತು, ಲೀಲೆಯಿಂದ ಕಿಳು ವೈಭವಗಳ ನೋಡಿತ್ತು, ನಾಳೆ ಬರುವುದಿಲ್ಲಿಗ. ಲೀಲೆಯಿಂದ ಕಿಳು ವೈಭವಗಳ ನೋಡಿತ್ತು, ನಾಳೆ ಬರುವುದಿಲ್ಲಿಗ. ನೋಡಿದ್ದು ನಾಳೆ ಬರುವುದಿಲ್ಲಿಗ. ನೋಡಿರಿ 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 ದ್ವಿಜರು ಬಹುದೆನೋ ನಿಮ್ಮಯ ಮಾವ ಮಾಡುವ ಯಜ್ಞವ. ಏನೇ ನಿಂತಲ್ಲಿ ನಿಲ್ಲುವುದಿಲ್ಲ, ಇಷ್ಟೆಲ್ಲ ಉತ್ಸಾಹ ಉಲ್ಲಾಸ ಯಾಕೆ? ಏನಾಯ್ತು? ಅಲ್ಲ, ಊರೆಲ್ಲ ಅಲ್ಲಿಗೆ ಹೊರಟಿದ್ದಾರೆ, ನೀನು ಇಲ್ಲಿ ಯಾಕೆ ಹೀಗೆ ಅಂತ. ನಾನು ಇಲ್ಲಿ ಹೀಗೆ ಬರುವಾಗ ಹೇಗೆ ಅಂತ ನೀವೆಲ್ಲ ನೋಡಿದ್ದೀರಿ? ಬ್ರಾಹ್ಮಣರು ಹೇಳಿದ್ದೇ ತಡ, ಕ್ಷಣ ಮಾತ್ರದಲ್ಲಿಯೂ ತಡ ಮಾಡಲಿಲ್ಲ. ಕೈಲಾಸ ಪರ್ವತವನ್ನ ಅತಿ ಉತ್ಸಾಹದಿಂದ ಏರಿ 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 ಓಡೋಡಿ ಬಂದೆ ಕುಳಿತು ಕುಪ್ಪಳಿಸುತ್ತಾ. ನೀನು ಬರುವಾಗಲೇ ಊಹಿಸಿದ್ದೇನೆ, ಉಸಿರು ಸಹಿತ ಬಿಡ್ತಾ ಇಲ್ಲ ಸರಿಯಾಗಿ. ಕಾರಣ ಉಂಟು ನನಗೆ. ಏನು? ನನಗೆ ಇಲ್ಲಿಗೆ ಬರುವುದಕ್ಕಿಂತಲೂ ನಿಮ್ಮನ್ನು ಕರೆದೊಯ್ಯಬೇಕೆನ್ನುವಂತ ಆಸೆ. ಬ್ರಾಹ್ಮಣರು ಆಡಿದ ಮಾತುಗಳನ್ನು ಕೇಳಿ ಸೈರಿಸಿಕೊಳ್ಳುವುದಕ್ಕಾಗಲಿಲ್ಲ. ತವರು ಮನೆಯ ಸಂಭ್ರಮವನ್ನು ಕಾಣುವುದಕ್ಕಾಗಿ ಈ ಕ್ಷಣದಲ್ಲೇ ನನ್ನವರನ್ನ ಕಟ್ಟಿಕೊಂಡು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅಲ್ಲಿ ಎಲ್ಲರೂ ಬಂದಿರ್ತಾರೆ, ನಮ್ಮನ್ನ ಕಾಯ್ತಾ ಇರ್ತಾರೆ. ಯಾರ್ಯಾರೆಲ್ಲ ಬರ್ತಾರೋ ಏನೋ ಇನ್ನು. ಆ ವೈಭವವನ್ನು ಕಾಣುವುದಕ್ಕಾಗಿ ನನ್ನ ಅಕ್ಕ ತಂಗಿಯರೆಲ್ಲ ಬಂದು ಸೇರಿಕೊಳ್ತಾರೆ, ಬಂಧು ಬಳಗದವರು ಸೇರಿಕೊಳ್ತಾರೆ. ಅವಳು ರೋಹಿಣಿ ಅಕ್ಕ ಅವಳು ಬರ್ತಾಳೆ, ಎಲ್ಲ ಬಂಧು ಬಳಗದವರು ಬರ್ತಾರೆ. ಹೌದು ಅಲ್ವಾ? ಹೊಸ ಹೊಸ ಸೀರೆ ಉಟ್ಟಿರ್ತಾರೆ, ಇನ್ ಏನೇನೆಲ್ಲ ಆಭರಣ ಧರಿಸಿ ಬರ್ತಾರೋ ಏನೋ. ಸರಿ ಬಿಡಿ, ಅದನ್ನೆಲ್ಲ ಕೇಳಿ ಸೈರಿಸಿಕೊಳ್ಳುವುದಕ್ಕಾಗದೆ ನಾನು ನಿಮಗೆ ವಿಷಯವನ್ನು ಅರುಹಿ ನಿಮ್ಮನ್ನ ಕರೆದುಕೊಂಡು ಮೆರವಣಿಗೆಯಿಂದ ವೈಭವದಿಂದ ಅವರಿಗೆಲ್ಲ ದರ್ಶನವನ್ನ ಕೊಟ್ಟು ಆಶೀರ್ವಾದವನ್ನು ಮಾಡಿ ಹಿರಿಯರಿಂದ ಆಶೀರ್ವಾದವನ್ನು ಪಡೆದು ಆ ಯಾಗವನ್ನು ಕಣ್ತುಂಬ ಕಂಡು ಆನಂದಿಸಬೇಕೆನ್ನುವಂತ ಆಸೆಯಿಂದ ಓಡೋಡಿ ಬಂದಿದ್ದೇನೆ. ಎಲ್ಲಿ ಹೊರಟೋಗೋಣ? ಏನು? ಸರಿ, ಪ್ರಾಚೀನ ಬರಿಗೆ ಹೋಗೋಣ. ತವರಿನ ವ್ಯಾಮೋಹ ಹೆಣ್ಣು ಮಕ್ಕಳಿಗಿದ್ರೆ ಅಪರಾಧ ಅಲ್ಲ. ತಂಗಳನ್ನೇ ಉಂಡರು ತವರನ್ನ ಮರಿಲಿಕ್ಕಿಲ್ಲ ಯಾರು. ನಿನ್ನಪ್ಪನ ಮನೆಯಲ್ಲಿ ಇಂತಹ ಅಧಿಕಯಾಗ ನಡೆಯುತ್ತಾ ಇದೆ. ಅಕ್ಕ ತಂಗಿಯರೋ ಬಂಧು ಬಳಗ ಬಾಂಧವರೋ ಬರ್ತಾರೆ ಎನ್ನುವ ವಿಷಯ ತಿಳಿದಾಗ ನಿನ್ನ ಮನಸ್ಸು ಸಂತೋಷದಿಂದ ಈ ರೀತಿ ಕಾತರಗೊಂಡ್ರೆ ಅಪರಾಧ ಅಲ್ಲ. ನನ್ನ ಮಾತು ಕೇಳ್ತೀನಿ ದಾಕ್ಷಾಯಿಣಿ. ಯಾವುದೇ ಒಂದು ತವರು ಮನೆಯಲ್ಲಿ ಕಾರ್ಯಕ್ರಮ ಮಾಡುವಂತಹ ಸಂದರ್ಭ ಅಕ್ಕ ತಂಗಿಯರು ಬಂಧು ಬಳಗದವರು ಎಲ್ಲ ಬರ್ಬೇಕಿದ್ರೆ ಹಾಗೆ ಬರ್ತಾರ. ನಾವು ಇಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ದಯವಿಟ್ಟು ಬನ್ನಿ ಅಂತ ಆಮಂತ್ರಣವನ್ನು ಕೊಡಬೇಕು. ಈ ಭೂಲೋಕರ ರೂಢಿ ನೋಡಿದ್ದೀಯಾ ನೀನು? ಮದುವೆ ಆಗಿ ಎಷ್ಟೇ ವರ್ಷ ಕಳೆದಿರಲಿ, ವರ್ಷಂಪ್ರತಿ ಆಚರಿಸುವಂತ ಹಬ್ಬವೇ ಇರಲಿ, ವರ್ಷಕ್ಕೊಮ್ಮೆ ಮಗಳ ಮನೆಗೆ ಹೋಗಿ ಹಬ್ಬಕ್ಕೆ ಬನ್ನಿ ಅಂತ ಅಳಿಯ ಮಗನಿಗೆ ಹೇಳುವ ಕ್ರಮ ಇವತ್ತಿಗೂ ಪರಿಪಾಠದಲ್ಲಿ ಇದೆಯೋ ಇಲ್ವೋ? ನಿನ್ನ ಅಪ್ಪ ಇಂಥ ಘನಯಾಗವನ್ನು ಕೈಗೊಂಡಿದ್ದಾನೆ, ಅವರೇನಾದ್ರು ಸುಮ್ಮನೆ ಬರ್ತಾರ? ಆಮಂತ್ರಣ ಇದ್ದೇ ಬರಬೇಕು. ನಿನಗೇನಾದ್ರೂ ಆಮಂತ್ರಣ ಬಂದಿದ್ಯಾ? ನನಗಂತೂ ಆಮಂತ್ರಣ ಬರಲಿಲ್ಲ, ನೀವು ಬರಬೇಕು ಅಂತ. ನಿನಗೇನಾದ್ರೂ ಆಮಂತ್ರಣ ಬಂದಿದ್ಯಾ? ಕರೆಯದೆ ಬರುವವನ ಎನ್ನುವಂತ ಮಾತೇ ಇಲ್ವಾ? ಎಲ್ಲಿ ಆಮಂತ್ರಣ ಇಲ್ವೋ ಅಲ್ಲಿಗೆ ಹೋಗಬಾರದು. ನಿಮಗೆ ಇದು ಸಂದೇಹವಾ? ಅಲ್ಲದೆ ಮತ್ತೇನೆ? ಅರುಹಿಸದೈದು ಅನುಚಿತವೇನ ಬೇಡ, ಅರುಹಿಸದೈದು ಅನುಚಿತವೇನ ಬೇಡ, ಅರುಗಬೇಕೆಂಬುದಿಲ್ಲ, ಅರುಗಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹಕ್ಕೆ, ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹಕ್ಕೆ ಪಿತೃಗೃಹ ಅರಸನ ಗೃಹಗಳಿಗೆ, ಅರಸನ ಗೃಹಗಳಿಗೆ
ಕಾಂತನ ಗೃಗ ರತನ ಗೃಗಗಳಿಗೆ ಸರಿ ಸರಿ, ಆಮಂತ್ರಣ ಇಲ್ಲದೆ ಹೋದಲು ಹೋಗಬಾರದು. ನಿಮಗೆ ಸಂದೇಹ ಇದು. ಆಮಂತ್ರಣ ಬಂದಿದ್ಯಾ? ಆಮಂತ್ರಣ ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ ಹ. ಕೆಲವು ಪ್ರದೇಶಗಳಿಗೆ ಹ. ಆಮಂತ್ರಣ ಇಲ್ಲದೆ ಇದ್ರೂ ಹೋಗಬಹುದು ಎನ್ನುವುದು ನಿಯಮ ಇದೆಯಲ್ಲ. ಹೌದಾ? ಎಲ್ಲೆಲ್ಲಿಗೆ ಆಮಂತ್ರಣ ಇಲ್ಲದೆ ಹೋಗ್ಬಹುದು? ನಿಮಗೆ ಇದೆಲ್ಲ ಮರ್ತೋಗಿದೆಯಾ? ಮರ್ತು ಹೋಗಿವೆ ಅಂತಲ್ಲ, ನೀನೇನೋ ತಿಳಿದ್ಯಾ ನೋಡ. ಅಲ್ಲ, ಈಗ ಗುರುವನ್ನ ಕಾಣಬೇಕಾದ್ರೆ ಶಿಷ್ಯನಾದವನು ಗುರುವಿನ ಆಮಂತ್ರಣವನ್ನು ನಿರೀಕ್ಷೆ ಮಾಡಬೇಕಿಲ್ಲ. ಶಿಷ್ಯನಾದವ ಅವನಿಗೆ ಗುರುವನ್ನ ಕಾಣಬೇಕು ಅಂತೇಳಿ ಎಷ್ಟೊತ್ತು ಬೇಕಾದ್ರೂ ಗುರು ಹೌದು, ಅಲ್ಲಿ ಗುರುವಿದ್ದಲ್ಲಿಗೆ ಶಿಷ್ಯ ಹೋಗ್ಬೇಕು, ಆಮಂತ್ರಣ ಬೇಡ. ಹಾ ಹ. ಅಷ್ಟೇ ಅಲ್ಲ, ಹ. ರಾಜನಾದವನನ್ನ ಕಾಣಬೇಕಿದ್ರೆ ಪ್ರತಿಯಾದವನು ರಾಜನು ಎಷ್ಟೊತ್ತಿಗೆ ಆಮಂತ್ರಣ ಕೊಡ್ತಾನೆ ಅಂತ ಕಾದ್ರೆ ಅವನ ಜೀವನದಲ್ಲಿ ರಾಜನನ್ನ ಕಾಣುವುದಕ್ಕಾಗುವುದಿಲ್ಲ. ಪ್ರಜೆಯೇ ದೊರೆ ಇದ್ದಲ್ಲಿಗೆ ಹೋಗಬೇಕು, ಹೋಗಬೇಕಾಗ್ತದೆ. ಹ. ಅಷ್ಟೇ ಅಲ್ಲ, ಪತಿಯ ಕಾಣಬೇಕಿದ್ರೆ ಪತಿಯ ಗ್ರಹವನ್ನ ಸೇರಬೇಕಾದಂತಹ ಗೃಹಿಣಿ ಪತಿಯ ಅಪ್ಪಣೆಯನ್ನ ನಿರೀಕ್ಷಿಸಬೇಕಾದ್ದಿಲ್ಲ. ಮನೆಗೆ ಅವನು ಕರೆಯುವುದಲ್ಲ, ಇವಳು ಹೋಗಬೇಕಾದವಳು. ಹೋಗಬೇಕು, ಮನೆಯನ್ನ ನಡೆಸುವುದೇ ಅವಳು. ಹ. ಹಾಗೆಯೇ ಹ. ತಾಯಿಯಾದವಳನ್ನ ತಂದೆಯಾದವನನ್ನ ಕಾಣುವುದಕ್ಕೆ ಹ. ಮಗನಾದವನು ಮಗಳಾದವಳು ಹೋಗಿ ಕಾಣಬೇಕಿದ್ರೆ ಆಮಂತ್ರಣ ಬೇಕು ಅಂತೇನಿಲ್ವಲ್ಲ. ಬನ್ನಿ ಹಾಗಾಗಿ ಹೋಗೋಣ. ನಿನಗೆ ಆಮಂತ್ರಣ ಇಲ್ಲದೆ ಹೋದರೂ ಹೋಗುವುದು ಉಚಿತ. ನೀನು ಅಲ್ಲಿ ಹೋಗಬೇಕು, ಹೌದು, ನಾನು ಜೊತೆಯಲ್ಲಿ ಬರಬೇಕು. ಬರಬೇಕು. ಪ್ರಿಯೆ, ಏನು ನೀನು ಹೇಳಿದಂತೆ ಒಪ್ಪಿಕೊಳ್ಳೋಣ. ಆ ನೆಲೆಯಲ್ಲೇ ಯೋಚಿಸಿದ್ರು ಏನು ನಿನ್ನಪ್ಪ ನನಗೆ ದೊರೆಯಲ್ಲ, ನಿನ್ನಪ್ಪ ನನಗೆ ಗುರುವಲ್ಲ, ನಿನ್ನಪ್ಪ ನನಗೆ ಗಂಡನೂ ಅಲ್ಲ. ಹಾಗಾಗಿ ಆಮಂತ್ರಣ ಇಲ್ಲದೆ ಅಲ್ಲಿಗೆ ಹೋಗುವುದು ಸಲ್ಲ. ಆದ್ರೆ ಒಂದು ಮಾತಿದೆಯಲ್ಲ, ಹ. ಅಳಿಯದಾದವನು ಮಗನಿಗೆ ಸಮಾನ ಅಂತ. ಹಾ, ಹೀಗುಂಟು. ಅಳಿಯ ಮಗನಿಗೆ ಸಮಾನ, ಅಪ್ಪ ಮಾಡುವ ಕಾರ್ಯಕ್ರಮಕ್ಕೆ ಹೋಗ್ಬಹುದು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಇವು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಕೆಲವು ಕಡೆ ಅಗತ್ಯ ಕರೆಯುವಲ್ಲೇ ಮರೆತು ಹೋಗಿರ್ತದೆ. ಆ ನೆಲೆಯಲ್ಲಿ ನಮ್ಮನ್ನ ಮರೆತಿರಬಹುದು. ಮರ್ತಿರುವಾಗ ಹೋಗೋಣ. ಆದ್ರೂ ನಾವು ಹೋಗ್ಬೇಕು ಅಂತ ಹೋಗುವ. ನೀನು ತಿಳಿದಂತೆ ನಡೆದಿಲ್ಲ ದಾಕ್ಷಾಯಣಿ. ಅಂದ್ರೆ ಆಮಂತ್ರಣ ಬಾರದೇ ಇದ್ದದ್ದಲ್ಲ, ಮತ್ತೆ ಅಗತ್ಯ ನಿನಗೆ ಆಮಂತ್ರಣ ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಯಾಕೆ? ಒಂದು ದಿವಸ ನಾನು ಕುಳಿತಿಪ್ಪ ಸಭೆಗೆ, ಒಂದು ದಿವಸ ನಾನು ಕುಳಿತಿರ್ಪ ಸಭೆಗೆ, ಕುಳಿತಿರ್ಪ ಸಭೆಗೆ, ಒಂದು ದಿವಸ ನಾನು ಕುಳಿತಿರ್ಪ ಸಭೆಗೆ, ಕುಳಿತಿರ್ಪ ಸಭೆಗೆ ಬಂದನು ತಕ್ಷಣ ಇಳದ ಬಗೆಗೆ, ಬಂದನು ದಕ್ಷ, ಬಂದನು ದಕ್ಷ ಏಳದ ಬಗೆಗೆ, ನಾ ಏಳದ ಬಗೆಗೆ. ನಿಂದಿಸಿ ಜರೆದೆನ್ನ ನುಡಿದಂತ ನುಡಿಯ, ನಿಂದಿಸಿ ಜರೆದೆನ್ನ 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 ನುಡಿದಂತ ನುಡಿಯ, ಎಂದೆಂದಿಗದನು ನಾ ಮರೆವೆನೆ ಬರಿಯ, ಎಂದೆಂದಿಗದನು ನಾ ಮರೆವೆನೆ ಬರಿಯ. ನಿಂದಿಸಿ ಜರೆದಂತ ನುಡಿದಂತ ನುಡಿಯ, ಎಂದೆಂದಿಗದನು ನಾ ಮರೆವೆನೆ ಬರಿಯ. ದಾಕ್ಷಾಯಣಿ, ದೇವಾ, ಈ ಪ್ರಪಂಚದಲ್ಲಿ ಸತ್ಯ ಎನ್ನುವುದು ಬೇರೆ, ಸರಿ. ಪರಮ ಸತ್ಯ ಎನ್ನುವುದು ಬೇರೆ. ತಾಯಿ ದೇವರು ಎನ್ನುವಂತಹದ್ದು ಸತ್ಯ ವಿಷಯ. ಆದರೆ ಯಾರಿಗೆ ದೇವರು ತಾಯಿ ಎನ್ನುವುದು ಸತ್ಯ, ಪರಮ ಸತ್ಯವಾಗಿರ್ತದೆ. ಸರಿ. ಈಗ ನಿನ್ನಪ್ಪ ಕೈಗೊಂಡಿರುವಂತಹ ಈ ಯಾಗ, ಇದಕ್ಕೆ ಅವ ಆಮಂತ್ರಣವನ್ನ ನೀಡದೆ ಹೋದರು ನಾವು ಹೋಗಬೇಕಾದುದು ಕರ್ತವ್ಯ, ಸರಿ, ಸತ್ಯ ಒಪ್ಪಿಕೊಳ್ಳೋಣ. ಸರಿ. ಆದರೆ ಅವ ನಮ್ಮನ್ನ ಮರೆತು ಅಥವಾ ಎಲ್ಲಿಯೋ
ಆಮಂತ್ರಣವನ್ನ ತಪ್ಪಿ ಇದೇ ಇರಬಹುದು, ಸರಿ. ಆಗು ಹೋಗಬಹುದಿತ್ತು. ಈ ರೀತಿ ನಮಗೆ ಆಮಂತ್ರಣವನ್ನ ನೀಡದೆ ಯಾಗವನ್ನು ನಮ್ಮ ಕೈಗೊಳ್ಳುವಲ್ಲಿ ನೀನರಿಯದೇ ಹೋದಂತ ಬಲವಾದ ಕಾರಣವೇ ಇದೆ ಪ್ರಿಯೆ. ಉದ್ದೇಶಪಟ್ಟು ಆಮಂತ್ರಣವನ್ನು ಕೊಟ್ಟಿಲ್ಲ. ನಿನಗೆ ಅಗತ್ಯವಾಗಿ ಅವ ಲೇಖನವನ್ನ ಕೊಡ್ಲಿ, ಆಮಂತ್ರಣವನ್ನ ನೀಡಲಿಲ್ಲ. ಹಾ, ಇನ್ನೊಂದು ಸಂದರ್ಭ, ಹಾ. ತ್ರಿವೇಣಿ ಸಂಗಮದಲ್ಲಿ ನಡೆದಂತಹ ಜ್ಞಾನ ಸತ್ರ ಗೊತ್ತು. ಅಧ್ಯಕ್ಷ ಪೀಠದಲ್ಲಿ ವಿರಾಜಿಸಿದವನ್ನಾನು ಹೌದು, ನಿನ್ನ ಅಪ್ಪ ದಕ್ಷ, ಅವನೂ ಅಲ್ಲಿಗೆ ಬಂದಿದ್ದ. ಬಂದಿದ್ದೆ. ಕೆಲವರು ಬಂದ ಮೇಲೆ ಗೊತ್ತಾಗ್ತದೆ, ಹಾ, ಇನ್ನು ಕೆಲವರು ಬರುವಾಗಲೇ ಗೊತ್ತಾಗ್ತದೆ. ನಿನ್ನ ಅಪ್ಪನ ಹೊಡೆತ ಏನು ಕೇಳ್ತೆ ಆವತ್ತು ಅವ ಬಂದದ್ದು. ಅವ ಸಭೆಗೆ ಬಂದ ಕ್ಷಣದಲ್ಲಿ ಅಧ್ಯಕ್ಷ ಪೀಠದಲ್ಲಿರುವಂತಹ ಈ ಶಿವ ಈಶಾ ಏಳಲಿಲ್ಲ ಎನ್ನುವ ಕಾರಣಕ್ಕಾಗಿ ನಾನಾ ಪರಿಯಲ್ಲಿ ನನ್ನನ್ನು ನಿಂದಿಸಿದ. ಅವಹೇಳನ ಮಾತನ್ನ ಹೇಳಿದ. ಎಲ್ಲಿಯವರೆಗೆ ನನಗೆ ಹೇಳಿ ಬೇಸರ ಇಲ್ಲ. ನಿನ್ನ ಕುರಿತಾಗಿ ಎಷ್ಟೆಲ್ಲ ಮಾತಾಡಿದ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಯ್ತು, ನಾನು ಕೆಟ್ಟೆ ಎನ್ನುವಾಗಿ ಹಣೆ ಬಡಿದುಕೊಂಡ. ಆವತ್ತು ತುಂಬಿದಂತ ಜ್ಞಾನಸತ್ರದ ಸಭೆಯಲ್ಲಿ ಈ ರೀತಿ ಉದ್ದೇಶಪೂರ್ವಕವಾಗಿ ನನ್ನನ್ನು ನಿಂದಿಸಿ ನನ್ನನ್ನು ಅಪಮಾನಿಸಿ ಹೋದಂತ ಆತ ಈ ದಿವಸ ನನಗೆ ಪ್ರತಿ ಅಪಮಾನವನ್ನ ಮಾಡಬೇಕು, ಪ್ರತೀಕಾರವನ್ನ ಮಾಡಬೇಕು ಎನ್ನುವ ಕಾರಣಕ್ಕಾಗಿಯೇ ಈ ಯಾಗವನ್ನು ಕೈಗೊಂಡಿದ್ದಾನೆ ಪ್ರಿಯೆ. ಸ್ವಾಮಿ, ಓ ನನ್ನ ಅಪ್ಪನ ಬಗ್ಗೆ, ಅಪ್ಪನ ಗುಣದ ಬಗ್ಗೆ ನೀವೇನು ಹೊಸತಾಗಿ ಹೇಳಬೇಕಾದ್ದಿಲ್ಲ. ಹ ನನ್ನ ಅಪ್ಪನ ಕ್ರಮ ಏನೆನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹ್ಮ್ ನಿಮಗೆ ನೋವಾಗಿದೆ ಎನ್ನುವುದು ಸ್ಪಷ್ಟ. ಆದರೆ ಅದನ್ನೇ ಕಾರಣ ಅಂತ ತಿಳಿದುಕೊಳ್ಳುವುದರಲ್ಲಿ ಅರ್ಥ ಇಲ್ಲ. ನನ್ನಪ್ಪನಿಗೆ ಸಿಟ್ಟು ಬರುವುದು ಸಹಜ. ಅವನು ಶೀಘ್ರ ಕೋಪಿಯ ವಿನಃ ದೀರ್ಘ ದ್ವೇಷಿ ಅಲ್ಲ ಎನ್ನುವುದು ನನ್ನ ನಂಬಿಕೆ. ಅದು ನೀನು ತಿಳಿದುಕೊಂಡದ್ದೇ ತಪ್ಪು. ಅಂದಿನ ದ್ವೇಷವೇ ಆ ದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲ. ಕರೆಯಲಿಲ್ಲಿಂತು ಆ ದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲಿಂತು ಆ ದುಷ್ಟ ಕ್ರತುವಿಗೆ ಕೋಪೆನಾನೆಂದು ಆ ದುಷ್ಟ ಕ್ರತುವಿಗೆ ಕೋಪೆನಾನೆಂದು ಅವಮಾನ ತಪ್ಪದು ಕಡೆಗೆ ಹೋದರೆ ಅವಮಾನ ತಪ್ಪದು ಕಡೆಗೆ ಸಾಧಿಸುವರು ಹಾಗೆ ತನ ನಮ್ಮೊಳಗೆ ಹೋದರೆ ಅವಮಾನ ತಪ್ಪದು ಕಡೆಗೆ. ದಾಕ್ಷಾಯಿಣಿ, ಆಡುವುದು ಸುಲಭ. ಆತ ಶೀಘ್ರ ಕೋಪಿಯೇ ಹೊರತು ದೀರ್ಘ ದ್ವೇಷಿಯಲ್ಲ ಅಂತ ಹೇಳಿದೆಯಲ್ಲ. ಬೇಗ ಸಿಟ್ಟು ಬರುವುದು ಸಹಜವೇ ನನ್ನ ನಿನ್ನ ತಂದೆ. ತಪ್ಪು ಕಲ್ಪನೆ. ಹಾ, ಅಂತ ಸ್ವಭಾವ ಅವನದೇ ಹೌದು ಅಂತ ಆಗಿದ್ರೆ ಆ ಘಟನೆಯನ್ನು ನಾನು ಒಂದಿಗೆ ಮರೆತಾ ಇದ್ದೆ. ಅವ ದೀರ್ಘ ದ್ವೇಷ ಶೀಘ್ರ ಕೋಪಿ ಮಾತ್ರ ಅಲ್ಲ, ದೀರ್ಘ ದ್ವೇಷಿಯೂ ಹೌದು ಎನ್ನುವುದಕ್ಕೆ ಅವ ಕೈಗೊಂಡಂತ ಈ ಯಾಗವೇ ಸಾಕ್ಷಿ. ಅಂದರೆ ಯೋಚನೆ ಮಾಡು, ಯಾವುದೇ ಯಜ್ಞವೇ ಇರಲಿ ಯಾಗವೇ ಇರಲಿ ಅಷ್ಟದಿಕ್ಪಾಲಕರನ್ನ ಆಮಂತ್ರಿಸಿ ಹವಿಸ್ಸನ್ನ ನೀಡುವುದು ಧರ್ಮ ಅಲ್ವೇನೆ. ಹೌದು, ನಾನು ಒಂದು ದಿಕ್ಕಿನ ಒಡೆಯ, ನಿಜ. ಕೊನೆಯ ದಿಕ್ಕಿನ ಒಡೆಯನಾಗಿರುವಂತ ಈ ಮೃಡನಿಗೆ ಆಹ್ವಾನವಿಲ್ಲ, ಅಲ್ಲಿ ಹವಿರ್ಭಾಗವಿಲ್ಲ ಅಂತಾದ್ರೆ ಪರ್ಯಾಯವಾಗಿ ನನ್ನನ್ನ ಅಪಮಾನಿಸುವುದೇ ಅವನ ಉದ್ದೇಶ ಇದು.
ಅವ ಕೈಗೊಂಡಂತಹದ್ದು ಮಹತ್ತರ ಯಾಗ ಅಲ್ಲ, ನಿರೀಶ್ವರ ಯಾಗ ಇದು. ಆ ದ್ವೇಷವನ್ನು ಹೊತ್ತಂತ ಆತ ಪ್ರತಿಕಾರ ಸಾಧನೆಗೋಸ್ಕರವಾಗಿ ಈ ಯಾಗವನ್ನು ಹಮ್ಮಿಕೊಂಡಿರುವಾಗ ಆಮಂತ್ರಣ ಇಲ್ಲದೆ ನಾನು ಹೋದೆ ಅಂತಾದ್ರೆ ಏನಾದೀತು ಹೇಳು? ಅಪಮಾನ ತಪ್ಪದು ಕೊನೆಗೆ. ಹೋದರೆ ದುರಂತ ಸಂಭವಿಸುತ್ತದೆ. ಕಟ್ಟಿಟ್ಟ ಬುದ್ಧಿ ಸತ್ಯವನ್ನು ತಿಳಿದವ ನಾನು. ಹಾಗಾಗಿ ಪ್ರಿಯೆ, ಪತಿಗಿಲ್ಲದಂತಹ ಗೌರವ ಸತಿಗೂ ಸಲ್ಲದು. ಎಲ್ಲಿ ಆಮಂತ್ರಣವು ಇಲ್ಲವೋ ಅಲ್ಲಿ ಹೋಗುವುದು ಸಲ್ಲದು. ನಾನಂತೂ ಹೋಗುವುದಿಲ್ಲ, ನೀನು ಹೋಗುವುದು ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರು. ಬೇಡ ಹೋಗದಿರು, ಬೇಡ ಹೋಗದಿರು, ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರೆಂಬ ಪತಿಜನು ಕಾಡಿದಳು ಕಮಲಾಕ್ಷಿ. ಕಂಬನಿ ತುಂಬಿಗೋಳಿಡುತ್ತ